ಕಾರ್ಯಕ್ರಮವನ್ನು ಅತಿ ಸಂತೋಷದಿಂದ ಉದ್ಘಾಟನೆ ಮಾಡಿದ KR ಪೇಟೆಯ ಉದ್ಯಮಿಗಳು, ಆತ್ಮೀಯರು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರು, ನಿರ್ದೇಶಕರು ಆದಂಥ ಸನ್ಮಾನ್ಯ ಶ್ರೀ KS ರಾಜೇಶ್ ಅವರೇ, ಇದೀಗ ತಾನು ತಮ್ಮನ್ನು ಕುರಿತು ಮಾತನಾಡಿದ ಆತ್ಮೀಯರು, ನಿವೃತ್ತ ಶಿಕ್ಷಕರು ಆದಂಥ ಸನ್ಮಾನ್ಯ ಶ್ರೀ BCS ಕುಮಾರ್ ಅವರೇ, ಹಾಗೆಯೇ ಪುರಸಭೆಯ ಮಾಜಿ ಸದಸ್ಯರು, ಆತ್ಮೀಯರು ಆದ KV ನಂದೀಶ್ ಕುಮಾರ್ ಅವರೇ, ಹಾಗೆಯೇ ನಮ್ಮ SDMC ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ರವರೇ, ಹಾಗೆ ಗೋಪಾಲ್ ಕೃಷ್ಣ ಅವರೇ, ನಂದಿನಿಯವರೇ, ಎಲ್ಲ ಶಿಕ್ಷಕರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ ಕಾರ್ಯಕ್ರಮ ಇವತ್ತು ನಡೀತಾ ಇರೋ ಕಾರ್ಯಕ್ರಮ ತಟ್ಟೆಗಳ ವಿತರಣೆ ಕಾರ್ಯಕ್ರಮ. ನಾವು ಬಹಳ ದಿವಸದಿಂದ ಆಲೋಚನೆ ಮಾಡ್ತಾ ಇದ್ದೋ, ಮಕ್ಕಳು ಬ್ಯಾಗಲ್ಲಿ ತಟ್ಟೆಯನ್ನು ಹಾಕೊಂಡು ಬರುವಾಗ ಬ್ಯಾಗು ತೇವಾಗೋದು, ತೊಳೆದು ತಟ್ಟೆಯನ್ನು ಅದರೊಳಗೆ ಹಾಕೊಂಡ್ರೆ ತೇವಾಗಿ ನೋಟ್ಸು ಪುಸ್ತಕ ಎಲ್ಲ ಹಾಳಾಗೋದು ಕಾಣ್ತಾ ಇತ್ತು. ಎಷ್ಟೋ ಮಕ್ಕಳು ತಟ್ಟೆನ ತರಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ತಟ್ಟೆ ತರಲಿಕ್ಕಾಗದೇ ಇರೋದ್ರಿಂದ ಊಟನೇ ಮಾಡ್ತಿರ್ಲಿಲ್ಲ. ಬಹುಶಃ ಅಲ್ಲೊಂದು ಇಲ್ಲೊಂದು ಘಟನೆ ನಡೆಯಿದೆ, ಎಲ್ಲ ಮಕ್ಕಳು ಇದ್ದೇ ಇರ್ಬೋದು, ಅಲ್ಲೊಂದು ಇಲ್ಲೊಂದು ಮಕ್ಕಳು ಆ ರೀತಿಯ ಘಟನೆ ನಡೀತಾ ಇತ್ತು. ಅದೇ ರೀತಿ ಹಾಲು ಕುಡಿಬೇಕು ಅಂದರೆ ಲೋಟ ಇರಲಿಲ್ಲ, ಲೋಟ ಇಲ್ಲ, ಅದಕ್ಕೆ ಹಾಲು ಕುಡಿಯಲ್ಲ ಅಂತ ಅಂದ್ಬಿಡೋದು. ಬಹುಶಃ ಕಾರಣ ಬೇರೆ ಇರ್ತದೆ, ಹೇಳುವ ಮಾತು ಬೇರೆ ಇರ್ತದೆ. ಅಂದರೆ ಹಸಿವಿನ ಮುಂದೆ ನಾವು ಏನನ್ನೂ ಕೂಡ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾಗ ನಮ್ಮ ರಾಜೇಶ್ ಅವರು ಶಾಲೆಗೆ ಏನಾದರೂ ಕೇಳಿ ಸರ್ ಏನು ಕೊಡೋಣ ಅಂತ ಹೇಳ್ತಾ ಇದ್ರು. ಹಾಗೆ ನಂದೀಶ್ ಅವರು ಸಾಕಷ್ಟು ಸಾರಿ ಹೇಳ್ತಾ ಇದ್ರು, ಈಗ ಶಾಲೆಗೆ ತಟ್ಟೆಯ ಅವಶ್ಯಕತೆ ಇದೆ, ಮಕ್ಕಳು ತಟ್ಟೆ ತರಬಾರ್ದು, ಬ್ಯಾಗ್ ಹೊರದೋಗಬಾರ್ದು, ಮಕ್ಕಳಿಗೆ ಮುಜುಗರ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಕೇಳ್ಕೊಂಡಾಗ ಆಯಿತು ಅಂತ ಸಂತೋಷವಾಗಿ ಎರಡು ಮಾತಾಡಲಿಲ್ಲ. ಸಂತೋಷವಾಗಿ ಈಗ 150 ತಟ್ಟೆಗಳನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಟೀಚರ್ಸ್ ಇರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನು. ಹಾಗೆಯೇ ಲೋಟಗಳನ್ನು ಬೇಕು ಅಂದಾಗ ನಮ್ಮ ಮುಖ್ಯ ಶಿಕ್ಷಕರು ನಮ್ಮ ಮಂಜುನಾಥ್ ಅವರು ಲೋಟಗಳನ್ನು ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಏಕೆಂದರೆ KR ಪೇಟೆಯಲ್ಲಿ ಲೋಟಗಳು ಸರಿಯಾಗಿ ಸಿಗಲಿಲ್ಲ, ಇವತ್ತೇ ಕೊಡಿಸೋರು. ಆದ್ದರಿಂದ ಅವರು ಮೈಸೂರಿನಿಂದ ಲೋಟಗಳನ್ನ ತಂದು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಮಾಡ್ತೇನೆ. ಅಂದರೆ ನಾವು ಮಾಡುವ ಕೆಲಸ ಸರಿಯಾಗಿದ್ದರೆ ಕೊಡುವವರು ಕೂಡ ಉತ್ತಮವಾಗಿರ್ತಾರೆ ಅಂತ ನಮ್ಮ ಉದ್ದೇಶ ಇಷ್ಟೇ. ಈ ಶಾಲೆಯನ್ನು ಆರಂಭ ಮಾಡಿರೋ ಉದ್ದೇಶ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಫೀಸಲ್ಲಿ ಉತ್ತಮ ಶಿಕ್ಷಣ ಕೊಡಬೇಕು ಅಂತ. ಕಡಿಮೆ ಶಿಕ್ಷಣವನ್ನು ನಾವು ಯಾವಾಗ ನೀಡ್ತೇವೆ ಆವಾಗ ಎಂದಾದರೂ ಒಂದು ಒಳ್ಳೆಯ ಕೆಲಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಶಿಕ್ಷಣ ಕೊಡೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಆದರೆ ಮಕ್ಕಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ, ನಾವು ಇಡೀ ತಾಲೂಕಿನಲ್ಲೇ ಇಷ್ಟು ಕಡಿಮೆ ಫೀಸಲ್ಲಿ ಯಾರು ಕೂಡ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಫೀಸಲ್ಲಿ ಉತ್ತಮವಾದ ಶಿಕ್ಷಣವನ್ನು ನೀಡ್ತದೆ. ಶಿಕ್ಷಣ ಅಂದರೆ ಸುಮ್ಮನೆ ಏನೋ ಕಾಟಾಚಾರ ಶಿಕ್ಷಣ ಅಲ್ಲ, ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ನಾವು ಹೇಳುವ ಹಾಗೆ ಇದು ಕನ್ನಡ ಮಾಧ್ಯಮ TCಯಲ್ಲಿ ಕನ್ನಡ ಅಂತ ಕೊಡ್ತೇವೆ ಅಷ್ಟೇ. ಅಷ್ಟು ಬಿಟ್ಟರೆ ಕಲಿಸೋದೆಲ್ಲ ನಾವು ಹೆಚ್ಚು ಏನು ಕಲಿಸ್ತೇವೆ, ಇಂಗ್ಲೀಷ್ ಕಲಿಸ್ತೇವೆ. ಇಂಗ್ಲೀಷ್ ಕಲಿತಾ ಇದ್ದಾರೆ ನಮ್ಮ ಮಕ್ಕಳು. ನೀವು ಕಂಪೇರ್ ಮಾಡಿದ್ರೆ ಯಾವುದೇ ಆಂಗ್ಲ ಭಾಷೆ ಮಾಧ್ಯಮದ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಈ ಮಕ್ಕಳು ಕನ್ನಡವನ್ನು ಕಲ್ತಿರ್ತಾರೆ, ಇಂಗ್ಲೀಷನ್ನು ಕೂಡ ಕಲ್ತಿರ್ತಾರೆ. ಇವರು ಸುಲಭವಾಗಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಕನ್ನಡ ಮಾಧ್ಯಮದಲ್ಲಿ ನಿಮಗೆ ಎಷ್ಟೊಂದು ಅನುಕೂಲ ಅಂದರೆ SSLC ಆದ ತಕ್ಷಣ ಕನ್ನಡ ಸರ್ಟಿಫಿಕೇಟ್ ಸಿಗುತ್ತೆ. ನಿಮಗೆ ಕನ್ನಡ ಸರ್ಟಿಫಿಕೇಟ್ ಸಿಗುತ್ತೆ, ಕಲ್ತಿರೋದೆಲ್ಲ ಇಂಗ್ಲೀಷಲ್ಲಿ ಕಲ್ತಿರಿ, ರಿಸರ್ವೇಷನ್ ಸಿಗುತ್ತೆ. ಅಂದರೆ ಸರ್ಕಾರದ ಸವಲತ್ತುಗಳು ಕೂಡ ಕನ್ನಡ ಮಾಧ್ಯಮದವರಿಗೆ ನಿಮಗೆ ಸಿಗ್ತದೆ. ಆದರೆ ಬೇರೆಯವರಿಗೆ ಸೌಲಭ್ಯ ಸಿಗೋದಿಲ್ಲ. ಇಂಗ್ಲೀಷ್ ಮಾಧ್ಯಮದಲ್ಲಿ ರಿಸರ್ವೇಷನ್ ಇರಲ್ಲ, ಆದರೆ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಇರ್ತದೆ, ಅದು ಕೂಡ ಸೌಲಭ್ಯ ಸಿಗುತ್ತೆ. ಹಾಗಾಗಿ ನೀವು ಇಲ್ಲಿ ಪಾರ್ಟ್ A ಜೊತೆಗೆ ಪಾರ್ಟ್ B ಸಬ್ಜೆಕ್ಟ್ಗಳು ಕೂಡ ಓದ್ತೀರಾ. ಪಾರ್ಟ್ B ಸಬ್ಜೆಕ್ಟಲ್ಲಿ ಜನರಲ್ ನಾಲೆಡ್ಜ್ ಓದ್ತೀರಾ, ಹಾಗೆ ಡ್ರಾಯಿಂಗ್ ಓದ್ತೀರಾ, ಸ್ಟೋರಿ ಟೆಲ್ಲಿಂಗ್ ಹೇಳ್ತೀರಾ, ಪ್ರಾಜೆಕ್ಟ್ ಹೇಳ್ತೀರಾ, ಹಾಗೆ ಸ್ಕಿಲ್ ಡೆವಲಪ್ಮೆಂಟ್, ಈ ರೀತಿಯ ಹಲವಾರು ಸಬ್ಜೆಕ್ಟ್ಗಳನ್ನು, ಅಬಾಕಸ್, ಕರಾಟೆ, ಯೋಗ ಮುಂತಾದ ಈ ರೀತಿಯ ಹಲವಾರು ವಿಷಯಗಳನ್ನು ನೀವು ತರಗತಿಯಲ್ಲಿ ಅಧ್ಯಯನ ಮಾಡೋದ್ರಿಂದ ಯಾವುದೇ ಶಾಲೆಯಲ್ಲಿ ನೀಡ್ತಕ್ಕಂಥ ಶಿಕ್ಷಣಕ್ಕಿಂತ ಈ ಶಾಲೆಯಲ್ಲಿ ಶಿಕ್ಷಣ ಕೊರತೆ ಆಗಬಾರ್ದು ಅನ್ನುವ ಕಾರಣಕ್ಕೆ ಆ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಇದೆಲ್ಲವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ನೀವು ಮತ್ತು ನಿಮ್ಮ ಪೋಷಕರಲ್ಲಿ ಇರಬೇಕು. ಏಕೆಂದರೆ ಏನು ಸೌಲಭ್ಯಗಳು ಸಿಗಬೇಕೋ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಸುಲಭವಾಗಿ ಸಿಗ್ತಾ ಇದ್ದೇವೆ. ಅತ್ಯಂತ ಕಡಿಮೆ ಫೀಸಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಯಾಕೆಂದ್ರೆ ನಮ್ಮ ಶಾಲೆ ಆರಂಭ ಆದದ್ದು 1991-92ರಲ್ಲಿ ಆರಂಭ ಆದಾಗ ನಾವು ಕೆಲವು ದಾನಿಗಳಿಂದ ಪ್ರಾರಂಭ ಮಾಡಿದ್ವಿ. ಕೆಲವು ದಾನಿಗಳಿಂದ ಬರೀ 300 ರೂಪಾಯಿ ಫೀಸ್ ತಗೋತಾ ಇದ್ದು. 300 ರೂಪಾಯಿ ಫೀಸಲ್ಲಿ 400 ಮಕ್ಕಳು, 450 ಮಕ್ಕಳೆಲ್ಲ ಇರ್ತಿದ್ರು. ಇವತ್ತು ಕಾಸ್ಟ್ ಆಫ್ ಇದು ಜಾಸ್ತಿ ಆಗಿದೆ. ನೀವು ಕೊಡ್ತಕ್ಕಂತಹ ಫೀಸನ್ನು ನಾವು ಟೀಚರ್ಸ್ ಮಾತ್ರ ಕೊಡ್ತೇವೆ, ಬೇರೆ ಯಾವ್ದಕ್ಕೂ ಕೂಡ ಬಳಸಲ್ಲ. ಟೀಚರ್ಸ್ ಸಂಬಳ ಕೊಟ್ಟರೆ ಸಾಕು. ಅದಕ್ಕೆ ಆಗಿ ನಾವು ಕೊಡುವ ಸಂಬಳ ನಮ್ಮ ಟೀಚರ್ಸ್ಗಾದ್ರೆ ಸಾಕು. ಇಲ್ಲಿ ಯಾವುದು ಬಾಡಿಗೆ ಇಲ್ಲ, ಇದು ಸ್ವಂತ ಬಿಲ್ಡಿಂಗ್ ಆಗಿರೋದ್ರಿಂದ ವ್ಯವಸ್ಥಿತವಾಗಿ ನಡಿಬೇಕು. ಅದಕ್ಕಾಗಿ ಇವತ್ತು ದಾನಿಗಳು ನಮ್ಮ ಮುಂದೆ ಹಲವಾರಿದ್ದಾರೆ. ಅವರಿಗೆ ನಾವು ಮಾದರಿಯಾಗಿ ನೋಡ್ಕೋಬೇಕು. ಕೊಟ್ಟಂತಹ ದಾನದ ವಸ್ತುಗಳನ್ನು
ನಾವು ಪ್ರಾಮಾಣಿಕವಾಗಿ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲಿಸಿದಾಗ ಇನ್ನೂ ಹೆಚ್ಚಿನ ದಾನಿಗಳು ಹೆಚ್ಚು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಕುಮಾರ್ ಅವರು ಹೇಳಿದಂಗೆ ನಾವು ಮಾಡ್ತಾ ಹೋದ್ರೆ ಇನ್ನೂ ಹಲವಾರು ಜನ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾವು ಕೇಳ್ತಾ ಇಲ್ಲ ಅಷ್ಟೇ, ಕೇಳಿದ್ರೆ ಸಾಕಷ್ಟು ಜನ ಸಹಾಯ ಮಾಡ್ತಾರೆ. ಸಹಾಯ ಮಾಡುವ ಕೈಗಳು ಸಾಕಷ್ಟಿವೆ. ನೀವು ಪಡೆಯುವ ಕೈಗಳು ಕೂಡ ಪರಿಶುದ್ಧವಾಗಿದ್ದಾಗ ಕೊಡುವ ಕೈಗಳು ಕೂಡ ಉತ್ತಮವಾಗಿರ್ತದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ರಾಜೇಶ್ ಅವರು, ನಂದೀಶ್ ಅವರು, ಹಾಗೆ ನಮ್ಮ ಮಂಜುನಾಥ್ ಅವರು, ಹಾಗೆ BCS ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವು ಸಲಹೆಗಳನ್ನು ನೀಡಿದ್ದಾರೆ. ಅವರು ಕೊಡುಗೆಯನ್ನು ನೀಡಿದ್ದಾರೆ. ಆ ಕೊಡುಗೆ ಅವರಿಗೆ ದೇವರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ಹೆಚ್ಚು ದಾನ ಕೊಡುವ